ಹಿಡಕಲ್ ಅಣೆಕಟ್ಟಲ್ಲಿ 0.5 ಹಿಂದೆ ನೀರನ್ನು ಧಾರವಾಡ ಕೈಗಾರಿಕೋದ್ಯಮಕ್ಕೆ ಒಯ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಚಾಲನೆ ಕೊಡದ ಒಂದು ಅನಧಿಕೃತ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಬೆಳಗಾವಿ ಜಿಲ್ಲೆಯ ಜಲಮೂಲಗಳನ್ನು ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಘಟಪ್ರಭಾ ಅನ್ನುವಂಥ ಹಿಡಕಲ್ ಜಲಾಶಯ ನೀರ ಇದು ಕಾಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ, ಇದು ಜಿಲ್ಲಾ ರಾಜ್ಯ ಮಟ್ಟದ ವ್ಯಾಜ್ಯದಿಂದಾಗಿ ಇದು ಈ ಲೊಕೇಶನೇ ಬೇರೆ ಇದೆ ಮತ್ತು ನೀರಿನ ಅಲೋಕೇಶನ್ ಗೊತ್ತಿಲ್ಲ. ನೀರು ಯಾವ ರೀತಿ ಒಯ್ತಾರೆ, ಬರಗಾಲದಾಗ ಒಯ್ತಾರೆ, ಮಳೆಗಾಲದಾಗ ಒಯ್ತಾರೆ ಅಥವಾ ನೀರಿನ ಸ್ಟೋರೇಜ್ದಾಗ ಒಯ್ತಾರೆ ಅಂತ ಯಾವುದೇ ರೀತಿ ಕಾಮಗಾರಿ ಕೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ. ರೈತರು ನೀರು ಕೇಳಕ್ಕೆ ಹೋದಾಗ ಅಧಿಕಾರಿಗಳು ಜಲಾಶಯ ನೀರಿನ ಪ್ರಮಾಣ ಕಡಿಮೆ ಇದೆ, ನಾವು ವಿಚಾರ ಮಾಡ್ತೀವಿ, ಪರ್ಮಿಷನ್ ತಂದು ಕೊಡು ಅಂತ ಹೇಳ್ತಾರೆ. ಇವತ್ತು ಯಾರ ಪರ್ಮಿಷನ್ ಅಂತ ಕಾರ್ಯಕ್ರಮ ಹೋಯ್ತಾ ಇದ್ದಾರೆ ಅನ್ನುವಂಥದ್ದು DC ಅವ್ರಿಗೆ ಗೊತ್ತಿಲ್ಲ, ಜಿಲ್ಲಾಡಳಿತ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ಇದು ನಾವೆಲ್ಲರೂ ದಿಗ್ಭ್ರಮೆ ಆಗಿದ್ದೇವೆ. ಇವತ್ತಿನ ಉದ್ದೇಶ ಪ್ರಾರಂಭಿಕ ಹಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಕೊಡೋದ್ರ ಮುಖಾಂತರ ಅವರಿಗೆ 7 ದಿನ ಗಡುವನ್ನು ಕೊಡ್ತಾ ಇದ್ದೇವೆ. 7 ದಿನದಲ್ಲಿ ಎಲ್ಲ ರೈತ ಹೋರಾಟಗಾರನ ನಾಗರಿಕ ಹೋರಾಟಗಾರನ ಪರಿಕರಿಸಿ ಎಲ್ಲ ಅಧಿಕಾರಿ ಕರೆಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಆಗಲಿಲ್ಲ ಅಂದ್ರೆ ಇವತ್ತಿಂದ ಆ ಸಪ್ಲೈ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾ ಇದ್ದೇವೆ, ಬಂದ್ ಮಾಡಿದ್ದಾರೆ ಈಗಾಗಲೇ. ಆಗಲಿಲ್ಲಪ್ಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಘೋಷಣೆ ಮಾಡ್ತೀವಿ. ಈ ಮಾತು ಹೇಳೋಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.